ನಿಮ್ಮೊಂದು ಚಾನಲ್ನಲ್ಲಿ 1,000 ಸಬ್ಸ್ಕ್ರೈಬರ್ಸು 4,000 ವಾಚ್ ಟೈಮ್ ಅನ್ನೋದು ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟಿದ್ದೀರಿ ನೀವು. ಓಕೆನಾ, ನೀವೇನೋ ಶಾರ್ಟ್ಸ್ ಮಾಡ್ತಾ ಇದ್ರಿ ಅಂತಂದ್ರೆ ಸಾಕು, ಲಾಸ್ಟ್ 90 ಡೇಸಲ್ಲಿ ನೀವು 10 ಮಿಲಿಯನ್ ವ್ಯೂಸ್ ಅನ್ನು ತೊಗೊಂಡು ಬಂದ್ಬಿಟ್ಟಿದ್ರೆ ಇವಾಗ ನೀವು ಮೊನಟೈಸೇಷನ್ಗೆ ಅಪ್ಲೈ ಮಾಡಬೇಕು. ಓಕೆನಾ, ಆದರೆ ಅಪ್ಲೈ ಮಾಡೋಕ್ಕೂ ಮುಂಚೆನೆ ನಿನಗೆ ಗೊತ್ತಿಲ್ದಿದ್ದಂಗೆ ನಿನ್ನೊಂದು ಚಾನಲಲ್ಲಿ ಕೆಲವೊಂದು ಈ ಥರ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿರ್ತೀಯ ನೀನು. ಓಕೆನಾ, ಸೊ ಅಪ್ಲೋಡ್ ಮಾಡಿದ್ಮೇಲೆ ನೀನೇನಾದ್ರೂ ಮೊನಟೈಸೇಷನ್ ಏನಾದ್ರೂ ಅಪ್ಲೈ ಮಾಡಿದೀಯ ಅಂತಂದ್ರೆ ನಿಮ್ಮೊಂದು ಚಾನಲ್ ಮೊನಟೈಸ್ ಆಗಲ್ಲ, ಅಲ್ಲಿ ರಿಜೆಕ್ಟ್ ಮಾಡಿಬಿಡ್ತಾರೆ. ಓಕೆನಾ, ಈ ಥರ ವೀಡಿಯೋಸ್ಗಳು ನಿನಗೆ ಗೊತ್ತಿರಲ್ಲ ಅದು ಆ್ಯಂಡ್ ಅಪ್ಲೈ ಅನ್ನೋದು ಮಾಡ್ಬಿಡ್ತೀನಿ ನಾನು. ಓಕೆನಾ, ಏನೆಲ್ಲ ನಾವು ನೋಡಬೇಕಾಗುತ್ತೆ ಮೊನಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತ ಆ್ಯಂಡ್ ಎಲ್ಲನೂ ತಿಳಿಸ್ತೀನಿ. ಆ್ಯಂಡ್ ಚಾನಲ್ಗೆ ಏನಾದರೂ ಮೊದಲನೇ ಸರಿ ಬಂದಿದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಇರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಆಲ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೋ ಒಂದು ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ಬೆಟಕ್ಕಂತ ನೋಟಿಫಿಕೇಶನ್ ವಿಡಿಯೋ ಬರುತ್ತೆ ಗೈಸ್. ಓಕೆನಾ, ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದರೆ ನಿಮ್ಮೊಂದು ಚಾನಲಲ್ಲಿ ಈ ಥರ ವೀಡಿಯೋಸ್ಗಳನ್ನು ಏನಾದರೂ ಅಪ್ಲೋಡ್ ಮಾಡಿದ್ದೀರಿ ಅಂತಂದರೆ ಫಸ್ಟ್ ಅದನ್ನು ಡಿಲೀಟ್ ಮಾಡಿಬಿಡಿ. ಯಾಕಂದ್ರೆ ಏನಕ್ಕಪ್ಪ ಅಂದರೆ ಯೂಟ್ಯೂಬ್ ಇವಾಗ ಅಪ್ಡೇಟ್ ಮೇಲೆ ಅಪ್ಡೇಟ್ ತುಂಬ ಅಂದರೆ ತುಂಬ ತೊಗೊಂಡು ಬರ್ತಿದೆ. ಕೊನೆ ಆ ಥರ ಕೇಸ್ಗಳಲ್ಲಿ ನಿಮ್ಮೊಂದು ಚಾನಲ್ನಲ್ಲಿ ನಿಮ್ಮ ಒಂದು ಫೇಸ್ ವಿಡಿಯೋ ಇರಬೇಕು, ನಿಮ್ಮ ಒಂದು ಒರಿಜಿನಲ್ ವಿಡಿಯೋ ಇರಬೇಕು. ಓಕೆನಾ, ಸುಮ್ಮನೆ ನಾನು ಯಾವುದೊಂದು ಸೋಷಿಯಲ್ ಮೀಡಿಯಾದಿಂದ ಡೌನ್ಲೋಡ್ ಮಾಡಿದೆ ವಿಡಿಯೋ ನಾನು ಆ್ಯಂಡ್ ಅದನ್ನು ಸ್ವಲ್ಪ ನಾನು ಎಡಿಟಿಂಗ್ ಮಾಡಿಬಿಟ್ಟು ನನ್ನೊಂದು ಚಾನಲಲ್ಲಿ ಅಪ್ಲೋಡ್ ಮಾಡಿದೆ ನಾನು. ಓಕೆನಾ, ಈ ಥರ ಮಾಡಿದ್ರೆ ನಿಮ್ಮೊಂದು ಚಾನಲಲ್ಲಿ ರಿಜೆಕ್ಟ್ ಮಾಡಿಬಿಡ್ತಾರೆ. ಓಕೆನಾ, ಆ್ಯಂಡ್ ಇವಾಗೇನಪ್ಪ ಅಂತಂದರೆ AI ಬಂದ್ಬಿಟ್ಟಿದೆ. ಓಕೆನಾ, AI ಬಂದಾಗಿಂದಲೂ ಕೂಡ ಅಷ್ಟೇ ತುಂಬ ಚಾನಲ್ಸ್ಗಳು ಡಿಲೀಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಯೂಟ್ಯೂಬರ್ ಏನು ಮಾಡ್ತಾ ಇದ್ದಾರೆ, ರಿಜೆಕ್ಟ್ ಮಾಡ್ತಾ ಇದ್ದಾರೆ ಚಾನಲ್ಸ್ಗಳು. ಓಕೆನಾ, ಎಲ್ಲನೂ ಅಷ್ಟೇ AI ಮುಖಾಂತರ ಮಾಡ್ತಿದ್ರೆ. ಓಕೆನಾ, ವಾಯ್ಸ್ ಅವರು AI ಮುಖಾಂತರ ಮಾಡ್ತಾ ಇದ್ದಾರೆ ಆ್ಯಂಡ್ ಆ ವಿಡಿಯೋ ಕೂಡ ನಾನು ಹೇಳ್ತಿದ್ದೀನಿ ಅಂತಂದ್ರೆ ಸಾಕು, ಇದು ವಿಡಿಯೋ ಕೂಡ AI ಮುಖಾಂತರ ಮಾಡ್ತಿದ್ದಾರೆ ಆ್ಯಂಡ್ ಸ್ಕ್ರಿಪ್ಟು. ಓಕೆನಾ, ಸ್ಕ್ರಿಪ್ಟ್ ಕೂಡ AI ಎಲ್ಲ ಇದು ಮಾಡ್ತಾ ಐತೆ ಆ್ಯಂಡ್ ನೀವೇನಾದ್ರೂ ಹೇಳ್ಬೇಕು ಅಂದ್ಕೊಂಡ್ರೆ ನೀವು ಏನು ಹೇಳ್ತಾನೆ ಇಲ್ಲಿ ಎಲ್ಲನೂ ಅಷ್ಟೇ ನೀವು AI ಮುಖಾಂತರ ಮಾಡ್ಕೊತಾ ಇದೆಯಾ. ಆ್ಯಂಡ್ ಈ ಥರ ವೀಡಿಯೋಸ್ಗಳು ಏನಾರಪ್ಪ ಅಂತಂದರೆ ನಿಮ್ಮೊಂದು ಚಾನಲಲ್ಲಿ ಏನಾದ್ರು ಇತ್ತು ಅಂತಂದರೆ ಫಸ್ಟ್ ಆಫ್ ಆಲ್ ಅದನ್ನು ಡಿಲೀಟ್ ಮಾಡಿಬಿಡು, ಇಲ್ಲ ಅಂತಂದರೆ ನಿಮ್ಮೊಂದು ಚಾನಲ್ ಅನ್ನೋದು ರಿಜೆಕ್ಟ್ ಮಾಡಿಬಿಡ್ತಾರೆ ಯೂಟ್ಯೂಬ್ ಅವರು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದ್ರೆ ನಿಮ್ಮೊಂದು ಚಾನಲಲ್ಲಿ ರಿಪೀಟೆಡ್ ಕಂಟೆಂಟ್ ಏನೇನು ಮಾಡ್ತಾ ಇದ್ದೀರ ಅಂತಂದ್ರೆ ಕೂಡ ಅಷ್ಟೇ ನಿಮ್ಮೊಂದು ಚಾನಲ್ ಮೊನಟೈಸೇಷನ್ ಅನ್ನೋದು ರಿಜೆಕ್ಟ್ ಅನ್ನೋದು ಮಾಡಿಬಿಡ್ತಾರೆ. ರಿಪೀಟೆಡ್ ಕಂಟೆಂಟ್ ಅಂದರೆ ಸಾಕು, ಏನೋ ಯಾವ ಥರ ಅಂತಂದರೆ ಇವಾಗ ನೋಡಿ, ಒಂದು ಚಾನಲ್ ನೀವು ಒಂದು ವಿಡಿಯೋ ಅಪ್ಲೋಡ್ ಮಾಡಿದರೆ ನೀವು. ಓಕೆನಾ, ಒಂದು ವಿಡಿಯೋ ಅಪ್ಲೋಡ್ ಮಾಡ್ಕೊಂಡ ನಂತರ ಆ ಒಂದು ವಿಡಿಯೋ ವೈರಲ್ ಆಗಿದೆ ನಿಮ್ಮದು. ಓಕೆನಾ, ಸೊ ವೈರಲ್ ಆಯ್ತು ಅಂದ್ಬಿಟ್ಟು ನೀವು ಅದ್ರ ರಿಲೇಟೆಡ್ ಓಕೆನಾ ಸೇಮ್ ವಿಡಿಯೋನೇ ಮತ್ತೆ ನೀನು ಅಪ್ಲೋಡ್ ಮಾಡ್ತಾ ಇದೀಯ ಅಂತಂದರೆ ಆ್ಯಂಡ್ ಆ ಒಂದು ವೀಡಿಯೋಸ್ಗಳು ಕೂಡ ಏನಾದರೂ ವೈರಲ್ ಆಯಿತು ಅಂತಂದರೆ ಆವಾಗ ನೀನು ಕೂಡ ಅಷ್ಟೇ ನಿಮ್ಮೊಂದು ಚಾನಲ್ ಏನಾದರೂ ಮೊನಟೈಸೇಷನ್ಗೆ ಅಪ್ಲೈ ಮಾಡಿದೆ ಅಂತಂದರೆ ಅಲ್ಲಿ ಮೊನಟೈಸೇಷನ್ ಆನ್ ಆಗಲ್ಲ, ನಿಮಗೆ ತಿಳಿಸ್ಕೊಡ್ತಾರೆ ರೀಯೂಸ್ ಕಂಟೆಂಟ್. ಓಕೆನಾ, ಏನಕ್ಕಪ್ಪ ಅಂತ ನೀನು ಪದೇ ಒಂದು ವೀಡಿಯೋ ವೈರಲ್ ಆಗ್ಬಿಡ್ತು ಅಂದ್ಬಿಟ್ಟು ನೀನು ಪದೇ ಅದೇ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದೆಯಾ, ಪದೇ ರಿಪೀಟ್ ಅಪ್ಲೋಡ್ ಮಾಡ್ತಾ ಇದೆಯಾ. ಸೊ ಹಂಗಾಗಿ ನೀನು ಅಪ್ಲೈ ಮಾಡಿದೆ ಅಂತ ಮೊನಟೈಸೇಷನ್ಗೆ ರೀಯೂಸ್ ಕಂಟೆಂಟ್ ಅನ್ನೋದು ಬಂದ್ಬಿಡುತ್ತೆ. ಸೊ ಹಂಗಾಗಿ ಆ ಥರ ವೀಡಿಯೋಸ್ಗಳು ಕೂಡ ಏನಾದರೂ ಅಪ್ಲೋಡ್ ಮಾಡಿದೆಯಾ ಅಂತಂದರೆ ಅದನ್ನು ಇಮಿಡಿಯೇಟ್ಲಾಗಿ ಡಿಲೀಟ್ ಮಾಡಿಬಿಡು. ಓಕೆನಾ, ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಲೋ ಎಫರ್ಟ್ಸ್ ಕಂಟೆಂಟ್ ಅಂತಂದರೆ ಕೆಲವ್ರೇನಪ್ಪ ಅಂತಂದರೆ ಕಷ್ಟಪಡೋಕ್ಕೆ ಹೋಗಲ್ಲ. ಓಕೆನಾ, ಸೊ ಹಂಗಾಗಿ ಎಲ್ಲಿಂದನೋ ವೀಡಿಯೋನ ಡೌನ್ಲೋಡ್ ಮಾಡ್ಕೊಂಡ್ಬಿಡ್ತಾರೆ. ಅದೇನು ಮಾಡ್ತಾರೆ ಅಂತಂದರೆ ಅವರೊಂದು ಚಾನಲ್ ಸ್ವಲ್ಪ ಓಕೆನಾ, ಇವಾಗ 100% ವೀಡಿಯೋ ಇದೆ ಅಂತಂದರೆ ಸಾಕು, ಅದರಲ್ಲಿ ಒಂದು 10% 15 ಸೆಕೆಂಡು ಆ ಒಂದು ವೀಡಿಯೋನ ಸ್ವಲ್ಪ ಎಡಿಟ್ ಮಾಡಿಬಿಡ್ತಾರೆ. ಓಕೆನಾ, ಎಡಿಟ್ ಮಾಡಿಬಿಟ್ಟು ಅದನ್ನು ಅಪ್ಲೋಡ್ ಅನ್ನೋದು ಮಾಡಿಬಿಡ್ತಾರೆ. ಸೊ ಈ ಥರ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಲೋ ಎಫರ್ಟ್ಸ್ ಕಂಟೆಂಟಲ್ಲಿ ಬಂದ್ಬಿಡುತ್ತೆ ಅದು. ಆ್ಯಂಡ್ ಇದರಲ್ಲಿ ಬಂತು ಅಂದರೆ ಸಾಕು, ನಿಮ್ಮೊಂದು ಚಾನಲ್ ಅನ್ನೋದು ಮೊನಟೈಸೇಷನ್ ಆನ್ ಆಗಲ್ಲ, ರಿಜೆಕ್ಟ್ ಅನ್ನೋದು ಮಾಡಿಬಿಡ್ತಾರೆ. ಏನಕ್ಕಪ್ಪ ಅಂತಂದರೆ ನೀನು ಅಲ್ಲಿ ಕಷ್ಟನೇ ಪಡಿಲ್ಲ. ಓಕೆನಾ, ಯಾವುದೋ ಒಂದು ಯಾರೋ ಕಷ್ಟಪಟ್ಟಿರೋ ವೀಡಿಯೋ ಅದನ್ನು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನಿನ್ನೊಂದು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೆ ನೀನು. ಓಕೆನಾ, ಯೂಟ್ಯೂಬ್ ಅವ್ರಿಗೆ ಅನಿಸ್ಬೇಕು ಒಂದು ಚಾನಲಲ್ಲಿ ನೀನು ಇದೆಯಾ ಅಂತಂದರೆ ಸಾಕು, ವೀಡಿಯೋಸ್ಗಳು ಏನಾದರೂ ಅಪ್ಲೋಡ್ ಮಾಡ್ತಾ ಇದೆ ಅಂತಂದ್ರೆ ಸಾಕು, ಯೂಟ್ಯೂಬ್ ಅವ್ರಿಗೆ ಅನಿಸ್ಬೇಕು ಈ ಒಂದು ಚಾನಲ್ ಏನಪ್ಪ ಅಂತಲೇ ಒಬ್ಬನು ಇದ್ದಾನೆ, ಇದಕ್ಕಂತಲೇ ಒಬ್ಬ ಓನರ್ ಇದ್ದಾನೆ, ಇದಕ್ಕಂತಲೇ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಮಾಡ್ತಾ ಇದ್ದಾನೆ, ವೀಡಿಯೋಸ್ಗಳನ್ನು ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದಾನೆ, ಕಷ್ಟಪಡ್ತಾ ಇದ್ದಾನೆ ಅಂತ ಯೂಟ್ಯೂಬ್ ಅವ್ರಿಗೆ ಅನಿಸ್ಬೇಕು. ಓಕೆನಾ, ಅವ್ರಿಗೆ ಅನಿಸಿದ್ರೆ ಆವಾಗ ನಿಮ್ಮೊಂದು ಚಾನಲ್ನ ಆಕ್ಸೆಪ್ಟ್ ಅನ್ನೋದು ಮಾಡ್ತಾರೆ. ಆ್ಯಂಡ್ ಈ ಥರ ವೀಡಿಯೋಸ್ಗಳು ಕೂಡ ತುಂಬ ಇದಾವೆ ಯೂಟ್ಯೂಬಲ್ಲಿ, ಲೋ ಎಫರ್ಟ್ಸ್ ಕಂಟೆಂಟ್. ಓಕೆನಾ, ನೀನು ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗುತ್ತೆ ಅದು, ಆದರೆ ಅದರಿಂದ ಏನಪ್ಪ ಅಂತಂದರೆ ನೀನು ₹1 ಕೂಡ ಸಂಪಾದನೆ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಈ ಥರ ವೀಡಿಯೋಸ್ಗಳು ಕೂಡ ನಿಮ್ಮೊಂದು ಚಾನಲಲ್ಲಿ ಏನಾದರೂ ಅಪ್ಲೋಡ್ ಮಾಡಿದ್ದೀರಾ ಅಂತಂದರೆ ಅದನ್ನು ಇಮಿಡಿಯೇಟ್ಲಾಗಿ ಡಿಲೀಟ್ ಮಾಡಿಬಿಡು, ಸ್ವಂತ ವೀಡಿಯೋನ ಅಪ್ಲೋಡ್ ಮಾಡಿ. ನೀನು ಏನೇ ಕಂಟೆಂಟ್ ಮಾಡು, ನಿನ್ನ ಒಂದು ಫೇಸ್ ಇದೆ ಅಂತಂದರೆ ಸಾಕು, ನಿನ್ನ ಒಂದು ವಾಯ್ಸ್ ಇದೆ ಅಂತಂದರೆ ಸಾಕು, ಧೈರ್ಯವಾಗಿ ಅಪ್ಲೈ ಮಾಡು ಮೊನಟೈಸೇಷನ್ಗೆ. ನೀನು 100% ಹೇಳ್ತಾ ಇದ್ದೀನಿ ನಿನ್ನೊಂದು ಚಾನಲ್ ಆಗುತ್ತೆ ಮೊನಟೈಸ್. ಓಕೆನಾ, ನಿಮಗೆ ಗೊತ್ತಿಲ್ದಿದ್ದಂಗೆ ನಿಮ್ಮೊಂದು ಚಾನಲಲ್ಲಿ ತುಂಬ ತಪ್ಪುಗಳನ್ನು ಮಾಡಿರ್ತೀರ. ಸ್ಟಾರ್ಟಿಂಗಲ್ಲಿ ಏನಪ್ಪ ಅಂತಂದರೆ 1,000 ಸಬ್ಸ್ಕ್ರೈಬರ್ಸು 4,000 ವಾಚ್ ಟೈಮ್ ಹೆಂಗಾದ್ರೂ ಮಾಡಿ ಕಂಪ್ಲೀಟ್ ಮಾಡ್ಕೊಂಬಿಡ್ಬೇಕು. ಕಂಪ್ಲೀಟ್ ಆಗಿದ ನಂತರ ನಾವು ಆ ಥರದಿಂದ ಮೊನಟೈಸೇಷನ್ಗೆ ಅಪ್ಲೈ ಮಾಡಿಬಿಡ್ತೀರಿ. ಅಪ್ಲೈ ಮಾಡ್ಕೊಳ್ಳಿದ ನಂತರ ಆವಾಗ ಆ ಕಡೆಯಿಂದ ರಿಜೆಕ್ಟ್ ಮಾಡಿಬಿಡ್ತಾರೆ ನಮ್ಮೊಂದು ಚಾನಲ್ನ. ಸೊ ಆವಾಗ ಗೊತ್ತಾಗ್ಬಿಡುತ್ತೆ, ಮೇಲ್ ಮುಖಾಂತರ ತಿಳಿಸ್ಕೊಡ್ತಾರೆ ನೀನು ಏನು ತಪ್ಪುಗಳನ್ನು ಮಾಡಿದ್ಯಾ, ನೀನು ಯಾವ ಥರ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ಯಾ ನಿನ್ನೊಂದು ಚಾನಲಲ್ಲಿ ಅಂತ ಎಲ್ಲನೂ ಅಷ್ಟೇ ಮೇಲ್ ಮುಖಾಂತರ ತಿಳಿಸ್ಕೊಡ್ತಾರೆ. ಸೊ ತಿಳಿಸ್ಕೊಟ್ಟಿದ ನಂತರ ಆವಾಗ ನಮಗೆ ಅರಿವು ಬರುತ್ತೆ.
ಓಕೆನಾ. ಸೊ ಹಂಗಾಗಿ ಈ ಥರ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಕ್ಕೆ ಹೋಗಬೇಡಿ. ಆ್ಯಂಡ್ ನನ್ನೊಂದು ಚಾನಲಲ್ಲಿ ಏನಪ್ಪ ಅಂತಂದರೆ 6,500 ಸಬ್ಸ್ಕ್ರೈಬರ್ಸ್ ಅನ್ನೋದು ಕಂಪ್ಲೀಟ್ ಆಗಿದ್ದಾರೆ. ಆ್ಯಂಡ್ ಎಲ್ಲನೂ ಅಷ್ಟೇ ನಮ್ಮೊಂದು ಚಾನಲ್ ಕೂಡ ಮೊನೆಟೈಸ್ ಅನ್ನೋದಾಗಿದೆ. ಆ್ಯಂಡ್ ಎಲ್ಲನೂ ಅಷ್ಟೇ ನಮ್ಮೊಂದು ಒರಿಜಿನಲ್ ಕಂಟೆಂಟೇ. ನಾನೇ ಕ್ಯಾಮ್ರಾ ಮುಂದೆ ಬರ್ತೀನಿ, ಆ್ಯಂಡ್ ನಾನೇ ವಿಡಿಯೋ ಶೂಟ್ ಮಾಡ್ತೀನಿ, ಆ್ಯಂಡ್ ನಾನೇ ಎಡಿಟಿಂಗ್ ಮಾಡ್ತೀನಿ. ನನ್ನೊಂದು ಚಾನಲಲ್ಲಿ ನಾನೇ ಅಪ್ಲೋಡ್ ಮಾಡ್ತೀನಿ. ಇದಕ್ಕೆ ಓನರ್ ಯಾರು? ನಾನೇ ಓನರು. ಓಕೆನಾ. ಸೊ ಹಂಗಾಗಿ ಇದೇ ಥರನೇ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ನೀವು ಏನೇ ಒಂದು ಕಂಟೆಂಟ್ ಮಾಡಲಿ, ಬಟ್ ಒರಿಜಿನಲ್ ಇರಲಿ ಆ ಒಂದು ಕಂಟೆಂಟ್. ಓಕೆನಾ. ಕಾಪಿ ಮಾಡೋಕೆ ಹೋಗ್ಬೇಡಿ. ಇನ್ನೊಬ್ಬಂದು ಯಾವುದೋ ಒಂದು ವೀಡಿಯೋ ತೊಗೊಂಡ್ಬಿಟ್ಟು ಅದನ್ನು ಸ್ವಲ್ಪ ಎಡಿಟ್ ಮಾಡಿಬಿಟ್ಟು ಇನ್ನೊಂದು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ರೆ ರಿಜೆಕ್ಟ್ ಮಾಡಿಬಿಡ್ತಾರೆ. ಓಕೆ. ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಚಾನಲ್ ಯಾವ ಥರ ಇರಬೇಕು ಅಂತಂದರೆ ಎಲ್ಲನೂ ಅಷ್ಟೇ ಒರಿಜಿನಲ್ ಕಂಟೆಂಟ್ ಇರಬೇಕು 99%. ಓಕೆನಾ. 99% ಒರಿಜಿನಲ್ ಕಂಟೆಂಟ್ ಇರಬೇಕು. ನಿನ್ನ ಒಂದು ವಿಡಿಯೋ ಇರಬೇಕು, ನಿನ್ನ ಒಂದು ಫೇಸ್ ಇರಬೇಕು, ನಿನ್ನ ಒಂದು ಮಾತಾಡೋದಿರಬೇಕು. ಈ ಥರ ಇತ್ತು ಅಂತಂದರೆ ಧೈರ್ಯವಾಗಿ ನೀನು ಅಪ್ಲೈ ಮಾಡ್ಬೋದು ಮೊನೆಟೈಸೇಷನ್ಗೆ. ಮೊನೆಟೈಸ್ ಅನ್ನೋದು ಆಕ್ಸೆಪ್ಟ್ ಮಾಡಿಬಿಡ್ತಾರೆ ಅವರು. ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂತ ಆ ಥರದಿಂದ ಯಾವುದು ಸಿಕ್ಕಿದ ಪಕ್ಕದ ಕಂಟೆಂಟ್ ಸಿಕ್ಕಿಬಿಡ್ತು ಆ್ಯಂಡ್ ಇಮಿಡಿಯೇಟ್ಲಿ ಕಂಪ್ಲೀಟ್ ಆಗಬಹುದು. 1,000 ಸಬ್ಸ್ಕ್ರೈಬರ್ಸು, 4,000 ವಾಚ್ ಟೈಮ್ ಅಂಡ್ ಶಾರ್ಟ್ ವಿಡಿಯೋಸ್ಗಳು 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗೇಬಿಡ್ತು. ಕಂಪ್ಲೀಟ್ ಮಾಡಿಬಿಟ್ಟು ಆ ಥರದಿಂದ ಅಪ್ಲೈ ಮಾಡಿಬಿಟ್ಟಿದ್ದು ದುಡ್ಡು ಮಾಡಬೇಕು ಅಂತಂದರೆ ಆದರೆ ಅಲ್ಲಿ ಚಾನಲ್ ಮೊನೆಟೈಸ್ ಅನ್ನೋದು ಆನ್ ಮಾಡಲ್ಲ ನಿಮ್ಮದು. ಅವಾಗ ರಿಜೆಕ್ಟ್ ಅನ್ನೋದು ಮಾಡ್ತಾರೆ. ಆ್ಯಂಡ್ ಹುಷಾರಾಗಿ ನೋಡ್ಕೊಂಡು ಅಪ್ಲೈ ಮಾಡಿ. ಆ್ಯಂಡ್ ಯೂಟ್ಯೂಬಲ್ಲಿ ಏನಪ್ಪ ಅಂತಂದರೆ 10 ವರ್ಷದಿಂದ ಇರೋಂಗೆ ಇವಾಗ ಯೂಟ್ಯೂಬ್ ಇಲ್ಲ, ಎಲ್ಲ ಫುಲ್ಲು ಚೇಂಜಸ್, ಫುಲ್ಲು ಅಪ್ಡೇಟ್ ಮೇಲೆ ಅಪ್ಡೇಟು. ಓಕೆನಾ. ಸೊ ಹಂಗಾಗಿ ನೀವೇನಾದರೂ ಯೂಟ್ಯೂಬಿಂದ ದುಡ್ಡು ಮಾಡಬೇಕು ಅಂದ್ಕೊಂಡಿದ್ದೀರಲ್ವಾ, 100% ಹೇಳ್ತಾ ಇದ್ದೀನಿ, ಸ್ವಲ್ಪ ನಿಧಾನ ಆಗಲಿ. ಓಕೆನಾ. ನಿಧಾನ ಆದರೂ ಪರವಾಗಿಲ್ಲ, ಲೈಫ್ ಟೈಮ್ ಇರಬೇಕು ನೀನಿಲ್ಲಿ. ಓಕೆನಾ. ಲೈಫ್ ಟೈಮ್ ಯೂಟ್ಯೂಬಲ್ಲಿ ಇರಬೇಕು ಅಂದ್ಕೊಂಡಿದ್ಯಾ. ಸೊ ಹಂಗಾಗಿ ಒರಿಜಿನಲ್ ಕಂಟೆಂಟೇ ಮಾಡು. ಬೇರೆಯವ್ರದ್ದು ಇನ್ನೊಬ್ಬನ ತೊಗೊಳಕ್ಕೆ ಹೋಗ್ಬೇಡ ಕಂಟೆಂಟು. 99% ನಿನ್ಗೇನು ಅನಿಸುತ್ತೋ ಕಂಟೆಂಟು, ನಿನ್ಗೆ ಏನರಲ್ಲಿ ಇಂಟ್ರೆಸ್ಟ್ ಇದೆಯೋ ಅದನ್ನು ಮಾತ್ರ ಕ್ಯಾಮ್ರಾ ಮುಂದೆ ಬಾ, ಹೇಳು ಆ್ಯಂಡ್ ಅಪ್ಲೋಡ್ ಮಾಡು. ಓಕೆನಾ. ಈ ಥರ ಕಂಟೆಂಟ್ ಕಾಪಿ ಮಾಡಿದ್ರು ಕೂಡ ಅಷ್ಟೇ ಮೊನೆಟೈಸ್ ಅನ್ನೋದು ಆನ್ ಆಗಲ್ಲ. ತಿರ್ಗಾ ನೀನು ಎಷ್ಟು ಕಷ್ಟಪಟ್ಟಿರ್ತೀಯ ಅದೆಲ್ಲನೂ ವೇಸ್ಟ್ ಆಗಿಬಿಡುತ್ತೆ, ನೀರು ಪಾಲಾಗೋಗುತ್ತೆ. ಆ್ಯಂಡ್ ಈ ಥರ ಕೂಡ ನಿಮ್ಮೊಂದು ಚಾನಲಲ್ಲಿ ವೀಡಿಯೋಸ್ಗಳು ಲೋ ಎಫರ್ಟ್ಸ್ ಕಂಟೆಂಟು ಇಲ್ಲಾಂತಂದರೆ ಈ ಥರ ವೀಡಿಯೋಸ್ಗಳು ನಿಮ್ಗೆ ಅನಿಸುತ್ತೆ ಈ ಒಂದು ವೀಡಿಯೋ ಡಿಲೀಟ್ ಮಾಡಬೇಕು ಅಂತ ನಿಮ್ಗೆ ಅನಿಸುತ್ತೆ. ಇದರಲ್ಲಿ ನಾನು ಯಾವುದೇ ಥರ ಕಷ್ಟಪಟ್ಟಿಲ್ಲ. ಓಕೆನಾ. ಆ್ಯಂಡ್ ಒರಿಜಿನಲ್ ಕಂಟೆಂಟ್ ಯಾವುದಿದೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಿಮ್ಮೊಂದು ಚಾನಲಲ್ಲಿ. ಓಕೆನಾ. ಸೊ ಆ ಥರ ವೀಡಿಯೋಸ್ಗಳು ಲೋ ಎಫರ್ಟ್ಸ್ ಕಂಟೆಂಟ್ ವೀಡಿಯೋಸ್ಗಳು ಇತ್ತು ಅಂತಂದರೆ ಅದನ್ನು ಡಿಲೀಟ್ ಮಾಡಿಬಿಡು. ಓಕೆನಾ. ಒರಿಜಿನಲ್ ಕಂಟೆಂಟ್ ಇದು ನಾನೇಪ್ಪ ಸ್ವಂತ ಮಾಡಿರೋ, ನಾನೇ ಕ್ರಿಯೇಟ್ ಮಾಡಿದ್ದೀನಿ ಈ ಒಂದು ವೀಡಿಯೋ, ನನ್ನ ಒಂದು ವಾಯ್ಸ್ ಇದೆ, ನನ್ನೊಂದು ಫೇಸ್ ಇದೆ ಅಂತಂದರೆ ಆ ಒಂದು ವೀಡಿಯೋದಲ್ಲಿ ಅಂಥ ವೀಡಿಯೋನ ಡಿಲೀಟ್ ಮಾಡೋಕೆ ಹೋಗ್ಬೇಡ. ನಿನ್ನ ಒಂದು ಮೈಂಡ್ ಸೆಟ್ಗೆ ಯಾವ ಒಂದು ವೀಡಿಯೋದಿಂದ ನಮ್ಮೊಂದು ಚಾನಲ್ ರಿಜೆಕ್ಟ್ ಮಾಡಿಬಿಡ್ತಾರೆ ಅಂತ ಆ ಥರ ವೀಡಿಯೋಸ್ಗಳು ಏನಾದರೂ ಇತ್ತು ಅಂತಂದರೆ ಅದನ್ನು ಡಿಲೀಟ್ ಮಾಡಿಬಿಡಿ ಇಮಿಡಿಯೇಟ್ಲಿ. ಓಕೆನಾ. ಡಿಲೀಟ್ ಆಗಿದ ನಂತರ ಆವಾಗ ನೋಡ್ಕೊ ಅಪ್ಲೈ ಮಾಡ್ಕೊ ಆರಾಮಾಗಿ. ಆ್ಯಂಡ್ ಮೊನೆಟೈಸೇಷನ್ ಅನ್ನೋದು ಆನ್ ಮಾಡ್ತಾರೆ. ಆ್ಯಂಡ್ ಡಿಲೀಟ್ ಆಗಿದ ನಂತರ ಯಾವೊಂದು ವೀಡಿಯೋಸ್ಗಳು ವೈರಲ್ ಆಗಿರ್ತಲ್ವ, ವೈರಲ್ ಆಗಿದ ನಂತರ ಕೂಡ ಅಷ್ಟೇ ಆ ಒಂದು ವೀಡಿಯೋದಿಂದ ನಮ್ಗೆ ಎಷ್ಟು ವಾಚ್ ಟೈಮ್ ಬಂದಿರುತ್ತಲ್ವ ಆ್ಯಂಡ್ ವಾಚ್ ಟೈಮ್ ಎಲ್ಲ ಲೆಸ್ ಆಗಿಬಿಡುತ್ತೆ. ಸೊ ಆ ಒಂದು ವೀಡಿಯೋಸ್ಗಳು ಡಿಲೀಟ್ ಆಗಿದ ನಂತರ ಕೂಡ ನಿಮ್ಮೊಂದು ವಾಚ್ ಟೈಮ್ ಏನಪ್ಪ ಅಂತಂದ್ರೆ ಮೈನಸ್ ಆಗಿಬಿಡುತ್ತೆ. ಸೊ ಹಂಗಾಗಿ ಆವಾಗ ಮೈನಸ್ ಆಯಿತು ಅಂದರೆ ಮತ್ತೆ ಒರಿಜಿನಲ್ ಕಂಟೆಂಟ್ ಮಾಡಿ ಆ್ಯಂಡ್ ಅದೇನು ಬಾಕಿ ಇರುತ್ತಲ್ವ, ಸ್ವಲ್ಪ ಪೆಂಡಿಂಗ್ ಇರುತ್ತಲ್ಲ, ಅದನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಿ ವಾಚ್ ಟೈಮು. ಸೊ ಕಂಪ್ಲೀಟ್ ಆಗಿದ ನಂತರ ಆಮೇಲೆ ಮೊನೆಟೈಸೇಷನ್ ಅನ್ನೋದು ಅಪ್ಲೈ ಮಾಡಿ. ಓಕೆನಾ. ಆವಾಗ 100% ಹೇಳ್ತಾರೆ ನಿಮ್ಮೊಂದು ಚಾನಲ್ ಅನ್ನೋದು ಮೊನೆಟೈಸ್ ಅನ್ನೋದು ಆನ್ ಮಾಡ್ತಾರೆ. ಓಕೆನಾ. ಸೊ ಹುಷಾರಾಗಿ ನೋಡಿಕೊಂಡು ಚಾನಲ್ನ ಮೇಂಟೈನ್ ಮಾಡಿ. ಇಲ್ಲ ಅಂತಂದರೆ ಆಮೇಲೆ ತುಂಬ ಕಷ್ಟ ಆಗ್ಬಿಡುತ್ತೆ. ಎಷ್ಟು ಕಷ್ಟಪಟ್ಟಿದ್ದೀರಾ ಅದೆಲ್ಲನೂ ನೀರು ಪಾಲಾಗೋಗ್ಬಿಡುತ್ತೆ. ಓಕೆನಾ. ನನ್ನೊಂದು ರಿಕ್ವೆಸ್ಟ್ ಅಂತ ಹೇಳ್ತೀನಿ, ಇದು ಏನಕ್ಕಪ್ಪ ಅಂತಂದ್ರೆ ನನಗೆ ಗೊತ್ತಿದೆ ಯೂಟ್ಯೂಬಲ್ಲಿ ಏನು ಕೆಲಸ ಮಾಡಬೇಕು, ಯಾವ ಥರ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು ಅಂತ ಪ್ರತಿಯೊಂದು ನನಗೆ ಅಂದರೆ ನನಗೆ ಗೊತ್ತಿದೆ. 7 ವರ್ಷ ಎಕ್ಸ್ಪೀರಿಯನ್ಸ್ ನಂದು ಯೂಟ್ಯೂಬಲ್ಲಿ. 2019ರಿಂದ ಸ್ಟಾರ್ಟ್ ಮಾಡಿದ್ದೀನಿ ನಾನು ಯೂಟ್ಯೂಬ್. ಇವಾಗ 2026 ಬಂದ್ಬಿಟ್ಟಿದ್ದೀವಿ. ಸೊ ಫೈನಲಿ ನನ್ನೊಂದು ಎಕ್ಸ್ಪೀರಿಯನ್ಸ್ ಮಾತ್ರ ಶೇರ್ ಮಾಡ್ಕೊತ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಏನಪ್ಪ ಅಂತಂದ್ರೆ ಯೂಟ್ಯೂಬ್ ಅಂದರೆ ತುಂಬ ಅಪ್ಡೇಟ್ ಮೇಲೆ ಅಪ್ಡೇಟ್ ತುಂಬ ತೊಗೊಂಬರ್ತಿದೆ. ಸೊ ಹಂಗಾಗಿ ಈ ಥರ ಚಾನಲ್ಸ್ಗಳು ಇದಾವೆ ಅಂತಂದರೆ ಅದನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ನೀನು ಕೂಡ ಅಷ್ಟೇ ಮೊನೆಟೈಸೇಷನ್ಗೆ ಅಪ್ಲೈ ಮಾಡುವಾಗ ಹುಷಾರಾಗಿ ನೋಡ್ಕೊಂಡು ಅಪ್ಲೈ ಮಾಡು. ಆ ಥರ ಕಂಟೆಂಟ್ ಇತ್ತು ಅಂತಂದರೆ ಡಿಲೀಟ್ ಮಾಡಿಬಿಡು. ಓಕೆನಾ. ಡಿಲೀಟ್ ಮಾಡಿಬಿಟ್ಟು ಒರಿಜಿನಲ್ ಕಂಟೆಂಟ್ ಮಾಡ್ಕೊ, ಆಮೇಲೆ ನೋಡು ಮೊನೆಟೈಸೇಷನ್ ಅನ್ನೋದು ಅಪ್ಲೈ ಮಾಡು. ಓಕೆನಾ. 100% ನಿಮ್ಮೊಂದು ಚಾನಲ್ ಕೂಡ ಮೊನೆಟೈಸ್ ಅನ್ನೋದು ಆನ್ ಆಗುತ್ತೆ ಗೈಸ್. ಓಕೆನಾ. ಐ ಹೋಪ್ ಎಲ್ಲನೂ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದೇ ಸಲ ಲೈಕ್ ಮಾಡ್ಬೋದು, ಇಲ್ಲಂತ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.